ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ಮತ್ತು ಕ್ಯಾಬಿನೆಟಲ್ಲಿರುವ ಎಲ್ಲ ಸಚಿವರಿಗೆ ನಾನು ಮನವಿ ಮಾಡ್ಕೊತೀನಿ. ಇವತ್ತು ವಿದ್ಯಾರ್ಥಿಗಳನ್ನೆಲ್ಲ ಬೀದಿಗೆ ತೊಗೊಂಬಂದಿರಾ. ವಿದ್ಯಾರ್ಥಿಗಳ ಭವಿಷ್ಯನ ಬೀದಿಗೆ ತೊಗೊಂಬಂದು ನೀವಲ್ಲಿ ವಿದ್ಯಾರ್ಥಿಗಳ ಜೊತೆ ಅಂದರೆ ಸ್ಪರ್ಧಾ ಆಕಾಂಕ್ಷಿಗಳ ಜೊತೆ ನೀವು ಚೆಲ್ಲಾಟ ಆಡ್ತಿದ್ದೀರಾ. ಇವತ್ತು ಕಾಂಗ್ರೆಸ್ ಸರ್ಕಾರ ಅಂತ ಏನು ಇವತ್ತು ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆ ಮಾಡ್ತಿದೆ. ಇವತ್ತು ಬ್ರಿಟಿಷರು ಗಾಂಧೀಜಿ ವಿರುದ್ಧ ಏನೋ ಒಂದು FIR ಹಾಕಿ ಜೈಲಿಗೆ ಕಳ್ಸ ಅಂತ ಮಾಡ್ತಿದ್ರು. ಇವತ್ತು ವಿದ್ಯಾರ್ಥಿಗಳ ಮೇಲೆ ನೀವು FIR ಹಾಕಿ ಕಾಂಗ್ರೆಸ್ ಸರ್ಕಾರ ಇವತ್ತು ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆ ಮಾಡ್ತಾ ಇದೆ. ಯಾಕೆ ಅಂತಂದರೆ 1-2 ಅಲ್ಲ, ಸುಮಾರು ನನ್ನ ಮೇಲೆ 38 ಕೇಸ್ ಹಾಕಿದ್ದೀರಾ ನೀವು. ಲಾಸ್ಟ್ ಟೈಮ್ ಪ್ರತಿಭಟನೆ ಮಾಡೋದು ಮೂಲಭೂತ ಹಕ್ಕು. ಹಂಗಾಗಿ ನೀವು ಏನು ಕೇಸಸ್ ಹಾಕಿದ್ದೀರಾ, ಕೇಸ್ ಹಾಕಂತ ಒಂದು ಕಾಳಜಿ ತೋರಿಸೋ ಬದಲು ನೀವು ವಿದ್ಯಾರ್ಥಿಗಳ ಪರವಾಗಿ ನೇಮಕಾತಿ ಮೇಲೆ ತೋರಿಸಿದ್ರೆ ಇವತ್ತು ವಿದ್ಯಾರ್ಥಿಗಳು ಬಂದು ನಿಮ್ಮ ವಿರುದ್ಧ ಪ್ರತಿಭಟನೆ ಮಾಡ್ತಿರಲಿಲ್ಲ. ಮತ್ತು ನೀವು ಎಲೆಕ್ಷನ್ಗೆ ಅಷ್ಟು ಇಂಪಾರ್ಟೆನ್ಸ್ ಕೊಡ್ತೀರಾ. ಅದರಲ್ಲಿ 1% ನೀವು ವಿದ್ಯಾರ್ಥಿಗಳ ಪರವಾಗಿ ಕಾಳಜಿ ತೋರಿಸಿದ್ರೆ ಇವತ್ತು ವಿದ್ಯಾರ್ಥಿಗಳು ನಿಮ್ಮನ್ನು ಕರ್ನಾಟಕದಲ್ಲಿ ಏನು ಒಂದು ಇವತ್ತು ಸರ್ಕಾರ ಬರೋದಕ್ಕೆ ಮೂಲ ಕಾರಣ ವಿದ್ಯಾರ್ಥಿಗಳು, ಯುವಕರು. ನೀವು ಇವತ್ತು ಒಂದು ನೋಟಿಫಿಕೇಶನ್ಸ್ ಮಾಡಿಲ್ಲ. ಪ್ರಣಾಳಿಕೆಯಲ್ಲಿ ಒಂದು ವರ್ಷದಲ್ಲಿ 1 ಲಕ್ಷ ವೇಕೆನ್ಸಿ ಫಿಲ್ ಮಾಡ್ತೀನಿ ಅಂತ ಹೇಳಿದ್ರಿ. ಇವತ್ತು ಸರ್ಕಾರ ಬಂದು 3 ವರ್ಷ ಆದರೂ ನೀವು 5,000 ವೇಕೆನ್ಸಿ ಫಿಲ್ ಮಾಡಿಲ್ಲ. ಇವತ್ತು ನೀವು ಬ್ರಿಟಿಷ್ ಆಳ್ವಿಕೆ ಮಾಡ್ತಿದ್ದೀರಾ. ಇವತ್ತಿರೋ ಕ್ಯಾಬಿನೆಟಲ್ಲಿ ನೀವೇನಾದರೂ ವಿದ್ಯಾರ್ಥಿಗಳ ಪರವಾಗಿ 56,432 ಹುದ್ದೆಗಳನ್ನು ನೆಕ್ಸ್ಟ್ 8 ಮಂತ್ಸ್ ಒಂದು ಈವೆಂಟ್ ಆಫ್ ಕ್ಯಾಲೆಂಡರ್ ಇರಲಿಲ್ಲ ಅಂತಂದರೆ ಸರ್ಕಾರದ ಮುಂದಿನ ಪರಿಸ್ಥಿತಿ ಹೆಂಗಿರುತ್ತೆ, ಮತ್ತು ಎಲ್ಲ ಸಚಿವರ ಫೋಟೋ ಮತ್ತು ನಿಮ್ಮನ್ನು ಬೀದಿಗೆ ತರಿಸಿ ಹೋರಾಟ ಮಾಡಬೇಕಾಗುತ್ತೆ. ನಿಮ್ಮನ್ನು ಬೀದಿಗೆ ಕರ್ಕೊಂಬರ್ತೀವಿ ನಾವು. ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿಗಳು ಬಿಡಲ್ಲ. ಮುಂದೆ ಆಗಂತ ಪ್ರತಿಯೊಂದು ಹೋರಾಟನೂ ನೇರ ಹೊಣೆ ಸರ್ಕಾರ ಆಗಿರುತ್ತೆ. ಸರ್ಕಾರ ಏನಾದರೂ ಇವತ್ತು ಕ್ಯಾಬಿನೆಟಲ್ಲಿ ನೀವು ಡಿಸಿಷನ್ ತೊಗೊಂಡಿಲ್ಲ ಅಂತಂದರೆ ಮುಂದಿನ ಹೋರಾಟ ಹೆಂಗಿರುತ್ತೆ ಅಂತ ಹೇಳಲ್ಲ, ಮಾಡಿ ತೋರಿಸ್ತೀವಿ. ಇವತ್ತು ವಿದ್ಯಾರ್ಥಿಗಳು ಸೂಸೈಡ್ ಮಾಡ್ಕೊಳ್ತೀವಿ ಅಂತ ಲೆಟ್ರ್ ಬರೀತಿದ್ದಾರೆ. ಇದಕ್ಕೆಲ್ಲ ಮೂಲ ಕಾರಣ ಸರ್ಕಾರ ಏನು ಮಾಡ್ತಾ ಇದೆ? ಇಷ್ಟೆಲ್ಲ ಹೋರಾಟ ಮಾಡ್ತಾಯಿದ್ರು. ಇಷ್ಟೆಲ್ಲ ಹೋರಾಟ ಮಾಡಿ ನೀವು ಬರೀ ಒಂದು ಡಿಸ್ಟಿಕ್ ಅಲ್ಲ, ಪ್ರತಿಯೊಂದು ಜಿಲ್ಲೆಯಲ್ಲೂ ಹೋರಾಟ ಮಾಡ್ತಾ ಇದ್ದೀವಿ ನಾವು. ಸರ್ಕಾರ ಈ ಕೂಡಲೇ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಬೇಕು. ಮತ್ತು KPSCಯಲ್ಲಿ ಆಗಿರುವಂಥ ಅಕ್ರಮಗಳನ್ನು ನೀವು CBI ತನಿಖೆ ಮಾಡಬೇಕು. ಮತ್ತು KEಯಲ್ಲಿರುವಂಥ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಪ್ರಸನ್ನ ಕುಮಾರ್ ಸರ್ನ ನೀವು ಕನ್ಕರೆಂಟ್ ಚಾರ್ಜ್ ಹಾಕಿದ್ದೀರಾ. ಅವರಿಗೆ ಪರ್ಮನೆಂಟ್ ಚಾರ್ಜ್ ಕೊಡಬೇಕು ನೀವು KEದಲ್ಲಿ. ಇದನ್ನು ನೀವು ಇವತ್ತೇನಾದರೂ ಕ್ಯಾಬಿನೆಟಲ್ಲಿ ಡಿಸ್ಕಷನ್ ಮಾಡಿ ನೀವು ಇವತ್ತು ನಿರ್ಧಾರ ತೊಗೊಂಡಿಲ್ಲ ಅಂತಂದರೆ ನಿಮ್ಮ ಭವಿಷ್ಯ ನಮ್ಮ ಕೈಯಲ್ಲಿರುತ್ತೆ. ನಾವು ನಿರ್ಧಾರ ಮಾಡ್ತೀವಿ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು. ಇದು ಕೊನೆಯ ಎಚ್ಚರಿಕೆ. ಇವತ್ತು ಆಗಂತ ಕ್ಯಾಬಿನೆಟಲ್ಲಿ ನೀವು ಡಿಸ್ಕಷನ್ ಮಾಡಿಲ್ಲ ಅಂತಂದರೆ ಮುಂದಿನ ಹೋರಾಟ ಯಾವ ರೀತಿ ಇರುತ್ತೆ ಅಂತ ಹೇಳಲ್ಲ, ಮಾಡಿ ತೋರಿಸ್ತೀವಿ.